ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಜಿಲ್ಲಾಧಿಕಾರಿಗಳಿಂದ ಮೊಬೈಲ್ ಮೂಲಕ ಸ್ವಯಂ ಗಣತಿ ದಾಖಲಾತಿ. 13.59 ಕೋಟಿ ನಿವ್ವಳ ಲಾಭ ಗಳಿಸಿದ ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಜಯದೇವ್ ನೀಲಕಣಿ. ಕ್ರೀಡಾ ವಸತಿ ನಿಲಯದ ಕ್ರೀಡಾಪಟುಗಳ ಸಾಧನೆ. ಕೊಲೆ ಆರೋಪಿಗೆ ಶಿಕ್ಷೆ ಪ್ರಕಟ. ಬೆಂಗಳೂರಿನ ಶ್ವೇತಾ ಎಸ್ ಆರಾಧ್ಯ ಅವರ ಬೆಳಕು ಸ್ಟುಡಿಯೋದ ನೂತನ ಕನ್ನಡ ಚಲನಚಿತ್ರ ಸೌಮ್ಯ ಸೌರಭದ ಚಿತ್ರೀಕರಣ ನಗರದ ಹೊರವಲಯದಲ್ಲಿ ಮುಕ್ತಾಯ. ಆಪ್ತ ಬಳಗವಿದ್ದರೆ ನಮ್ಮೊಳಗಿನ ಸಾಹಿತ್ಯಕ್ಕೆ ಚಿಗುರು ಕೊಳಗಿ. ಕೆಎಸ್ಆರ್ಟಿಸಿ ಮತ್ತು ಖಾಸಗಿ ಬಸ್ ನಡುವೆ ಮುಖಾಮುಖಿ ಡಿಕ್ಕಿ, 40ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯ. ಸಚಿವರ ಮನೆಗೆ ಭೇಟಿ, ಸ್ವಯಂ ಮನೆ ಗಣತಿ ಮಾಡಿದ ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ. ಹೊಂಡಕ್ಕೆ ಬಿದ್ದ ಪಿಕಪ್ ವಾಹನ, ಚೆಲ್ಲಿದ ಬೆಲ್ಲ, ಚಾಲಕನಿಗೆ ಗಾಯ. ಲೋಕಾಯುಕ್ತ ಬಲೆಗೆ ಬಿದ್ದ ಹಳಿಯಾಳ ಜೈಲಿನ ಜೈಲರ್, ಕೈದಿಗೆ ಸರ್ಕಾರದಿಂದ ಬಂದ ಹಣ ನೀಡಲು 60,000 ಬೇಡಿಕೆ ಇಟ್ಟಿದ್ದ ಜೈಲರ್. ಕೇಂದ್ರ ಸರ್ಕಾರವು ಜನಗಣತಿ 2027ರ ಅಂಗವಾಗಿ ಸ್ವಯಂ ಗಣತಿ ವ್ಯವಸ್ಥೆಯನ್ನು ಪರಿಚಯಿಸಿದ್ದು, ಬುಧವಾರ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಅವರು ತಮ್ಮ ಮೊಬೈಲ್ ಮೂಲಕ ತಮ್ಮ ಸ್ವಯಂ ಗಣತಿ ದಾಖಲಾತಿಯನ್ನು ಪೂರ್ಣಗೊಳಿಸುವ ಮೂಲಕ ಜಿಲ್ಲೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೂ ಕೂಡ ಸ್ವಯಂ ಗಣತಿ ಮಾಡಿಕೊಳ್ಳಲು ಪ್ರೇರಣೆ ನೀಡಿದರು. ನಮ್ಮ ಜನಗಣತಿ ನಮ್ಮ ಅಭಿವೃದ್ಧಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸರ್ಕಾರ ಜನಗಣತಿ 2027 ಹಮ್ಮಿಕೊಂಡಿದ್ದು, ಇದರ ಅಂಗವಾಗಿ ಸರ್ಕಾರ ಸ್ವಯಂ ಗಣತಿ ವ್ಯವಸ್ಥೆಯನ್ನು ಪರಿಚಯಿಸಿದೆ. 2026ರ ಏಪ್ರಿಲ್ 1ರಿಂದ 15ರವರೆಗೆ ಜಿಲ್ಲೆಯ ಎಲ್ಲ ನಾಗರಿಕರು ಅಧಿಕೃತ ಪೋರ್ಟಲ್ ಮೂಲಕ ತಮ್ಮ ಮಾಹಿತಿಯನ್ನು ಆನ್ಲೈನ್ನಲ್ಲಿ ದಾಖಲಿಸಿಕೊಳ್ಳಬಹುದಾಗಿದ್ದು, ಈ ಪ್ರಕ್ರಿಯೆಯು ಅತ್ಯಂತ ಸರಳ ಮತ್ತು ಸುರಕ್ಷಿತವಾಗಿದೆ ಎಂದು ತಿಳಿಸಿದರು. ಮೊಬೈಲ್ ಸಂಖ್ಯೆ ಮತ್ತು OTP ಮೂಲಕ ಸುಲಭವಾಗಿ 5ರಿಂದ 10 ನಿಮಿಷಗಳಲ್ಲಿ ಸ್ವಯಂ ಗಣತಿ ಪೂರ್ಣಗೊಳಿಸಬಹುದಾಗಿದ್ದು, ಈ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ನಿಮ್ಮ ಅರ್ಜಿಯ ಸಂಖ್ಯೆ ದೊರೆಯುವುದು. ಈ ಸಂಖ್ಯೆಯನ್ನು ಏಪ್ರಿಲ್ 16ರಿಂದ ಮೇ 15ರವರೆಗೆ ಮನೆ ಮನೆಗೆ ಭೇಟಿ ನೀಡುವ ಗಣತಿದಾರರಿಗೆ ನೀಡಿದಲ್ಲಿ ಗಣತಿದಾರರು ಅತಿ ಕಡಿಮೆ ಸಮಯದಲ್ಲಿ ಗಣತಿ ಪೂರ್ಣಗೊಳಿಸಲು ಸಾಧ್ಯವಾಗಲಿದೆ ಎಂದರು. ಜಿಲ್ಲಾಧಿಕಾರಿಗಳು ತಮ್ಮ ಸ್ವಯಂ ಗಣತಿಯ ಮಾಹಿತಿಯನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳ ವಾಟ್ಸಪ್ ಗ್ರೂಪ್ನಲ್ಲಿ ಹಂಚಿಕೊಂಡ ಕೂಡಲೇ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಹಲವು ಅಧಿಕಾರಿಗಳು ತಾವು ಕೂಡ ಸ್ವಯಂ ಗಣತಿ ಪ್ರಕ್ರಿಯೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಸ್ವಯಂ ಗಣತಿ ಪೂರ್ಣಗೊಂಡ ತಮ್ಮ ಮಾಹಿತಿಯನ್ನು ಹಂಚಿಕೊಳ್ಳುವ ಮೂಲಕ ಜಿಲ್ಲಾಧಿಕಾರಿಗಳ ಮಾದರಿ ನಡೆಯನ್ನು ಅನುಸರಿಸುತ್ತಿದ್ದು ಮಾತ್ರವಲ್ಲದೆ ತಮ್ಮ ಅಧೀನ ಸಿಬ್ಬಂದಿಗಳಿಗೆ ಪ್ರೇರಣೆ ನೀಡಿದರು. ಜನಗಣತಿ ನಮ್ಮ ರಾಜ್ಯ ಮತ್ತು ದೇಶದ ಭವಿಷ್ಯ ರೂಪಿಸುವ ಮಹತ್ವದ ಕಾರ್ಯವಾಗಿದ್ದು, ಇದು ದತ್ತಾಂಶ ಆಧಾರಿತ ನಿರ್ಧಾರಗಳಿಗೆ ಸಹಾಯ ಮಾಡುತ್ತದೆ. ಆರೋಗ್ಯ, ಶಿಕ್ಷಣ, ವಸತಿ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸಮರ್ಪಕ ಸಂಪನ್ಮೂಲ ಹಂಚಿಕೆಗೆ ದಾರಿ ತೋರುತ್ತದೆ. ಜನಗಣತಿಯಲ್ಲಿ ನಮ್ಮ ಭಾಗವಹಿಸುವಿಕೆ ಅತ್ಯಂತ ಮುಖ್ಯವಾಗಿದ್ದು, ಇಂದು ನಾವು ನೀಡುವ ನಿಖರ ಮಾಹಿತಿಯು ನಾಳೆಯ ಉತ್ತಮ ನೀತಿಗಳು ಮತ್ತು ಸೇವೆಗಳಿಗೆ ಆಧಾರವಾಗುತ್ತದೆ. ಜನಗಣತಿಯಿಂದ ಯಾರೂ ಬಿಟ್ಟು ಹೋಗದಂತೆ ಸರ್ಕಾರ ಮುತುವರ್ಜಿ ವಹಿಸಿದೆ. ನಿಗದಿತ ಅವಧಿಯಲ್ಲಿ ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿ ಜಿಲ್ಲೆಯಲ್ಲಿ ಜನಗಣತಿ 2027 ಯಶಸ್ವಿಗೊಳಿಸಲು ನಾವೆಲ್ಲರೂ ಕೈಜೋಡಿಸೋಣ ಎಂದು ಜಿಲ್ಲಾಧಿಕಾರಿಗಳು ಜಿಲ್ಲೆಯ ನಾಗರಿಕರಲ್ಲಿ ಮನವಿ ಮಾಡಿದ್ದಾರೆ. ಶಿರಸಿ ನಗರದ ಪ್ರತಿಷ್ಠಿತ ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕ್ 13.59 ಕೋಟಿ ನಿವ್ವಳ ಲಾಭ ಗಳಿಸಿದೆ ಹಾಗೂ 50,000ಕ್ಕೂ ಮೀರಿದ ಷೇರು ಸದಸ್ಯರು, 15,000 ಕೋಟಿಗೂ ಮೀರಿದ ಠೇವು ಸಂಗ್ರಹಣೆ, 2,575 ಕೋಟಿಗೂ ಮೀರಿದ ಒಟ್ಟು ವ್ಯವಹಾರ. ಮಾರ್ಚ್ 31, 2026ಕ್ಕೆ ಅಂತ್ಯಗೊಂಡ ಆರ್ಥಿಕ ವರ್ಷದಲ್ಲಿ 1,513 ಕೋಟಿ ಠೇವು ಸಂಗ್ರಹಿಸಿ ರೂಪಾಯಿ 1,062 ಕೋಟಿ ಸಾಲ ಮುಂಗಡ ನೀಡಿ ತನ್ನ ಒಟ್ಟು ವ್ಯವಹಾರವನ್ನು 2,575 ಕೋಟಿಗಳಿಗೆ ವೃದ್ಧಿಸಿ ನೂತನ ದಾಖಲೆಯನ್ನು ನಿರ್ಮಿಸಿದೆ. 19.64 ಕೋಟಿ ನಿರ್ವಹಣಾ ಲಾಭ, 13.59 ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು ಅಧ್ಯಕ್ಷ ಜಯದೇವ್ ನೀಲಕಣಿ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಬ್ಯಾಂಕಿನ ಒಟ್ಟು ಸದಸ್ಯರ ಸಂಖ್ಯೆ 50,000ಕ್ಕೂ ಮೀರಿರುವುದು ಕೂಡ ಇನ್ನೊಂದು ದಾಖಲೆಯಾಗಿದೆ. ಬ್ಯಾಂಕಿನ ಠೇವಣಿಗಳು ಕಳೆದ ವರ್ಷದ 1,378 ಕೋಟಿಗಳಿಂದ ಪ್ರಸಕ್ತ ವರ್ಷಾಂತ್ಯಕ್ಕೆ 1,513 ಕೋಟಿಗಳಿಗೆ ಹಾಗೂ ಒಟ್ಟು ಸಾಲ ಮತ್ತು ಮುಂಗಡಗಳು ಕಳೆದ ವರ್ಷದ 983 ಕೋಟಿಗಳಿಂದ ಪ್ರಸಕ್ತ ಆರ್ಥಿಕ ವರ್ಷಾಂತ್ಯಕ್ಕೆ 1,062 ಕೋಟಿಗಳಿಗೆ ಏರಿಕೆಯಾಗುತ್ತದೆ. ಈ ಸಾಧನೆಯು ಗ್ರಾಹಕರು ಬ್ಯಾಂಕಿನ ಮೇಲೆ ಇಟ್ಟಿರುವ ವಿಶ್ವಾಸದ ಪ್ರತೀಕವಾಗಿದೆ. ಬ್ಯಾಂಕಿನ ಒಟ್ಟು ದುಡಿಯುವ ಬಂಡವಾಳ ಕಳೆದ ವರ್ಷದ 1,605 ಕೋಟಿಗಳಿಂದ ಪ್ರಸಕ್ತ ಆರ್ಥಿಕ ವರ್ಷಾಂತ್ಯಕ್ಕೆ 1,769 ಕೋಟಿಗಳಿಗೆ ಏರಿಕೆಯಾಗಿದ್ದು, 164 ಕೋಟಿಯಷ್ಟು ಹೆಚ್ಚಳವಾಗುವುದರ ಮೂಲಕ ಶೇಕಡಾ
10.22% ವೃದ್ಧಿ ದಾಖಲಿಸಿದೆ. ಅಲ್ಲದೆ ಒಟ್ಟು 535 ಕೋಟಿ ಹಣವನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ವಿವಿಧ ಬ್ಯಾಂಕ್ಗಳಲ್ಲಿ ಗೊಂತಾಯಿಸುವ ಮೂಲಕ ಬ್ಯಾಂಕಿನ ಆರ್ಥಿಕ ಸ್ಥಿರತೆಯನ್ನು ದೃಢಪಡಿಸಿದೆ. ಒಟ್ಟು 51,000ಕ್ಕಿಂತ ಹೆಚ್ಚು ಸದಸ್ಯರನ್ನು ಹೊಂದಿರುವ ಬೃಹತ್ ಪಟ್ಟಣ ಸಹಕಾರಿ ಬ್ಯಾಂಕು ತನ್ನ ಷೇರು ಬಂಡವಾಳವನ್ನು ಕಳೆದ ವರ್ಷದ 41.32 ಕೋಟಿಗಳಿಂದ ಪ್ರಸಕ್ತ ಆರ್ಥಿಕ ವರ್ಷಾಂತ್ಯಕ್ಕೆ 44.93 ಕೋಟಿ ತಲುಪುವುದರ ಮೂಲಕ ಶೇಕಡಾ 8.74% ವೃದ್ಧಿ ದಾಖಲಿಸಿದೆ ಹಾಗೂ ಸ್ವಂತ ನಿಧಿಗಳನ್ನು 149 ಕೋಟಿಗಳಿಗೆ ವೃದ್ಧಿಸುವುದರೊಂದಿಗೆ ಸ್ವಂತ ಬಂಡವಾಳವನ್ನು 194 ಕೋಟಿಗಳಿಗೆ ವೃದ್ಧಿಗೊಂಡಿರುತ್ತದೆ. ಬ್ಯಾಂಕು ನಿಕ್ಕಿ ಅನುತ್ಪಾದಕ ಆಸ್ತಿಗಳ ಪ್ರಮಾಣವನ್ನು ಪ್ರತಿಶತ 0ಗೆ ಕಾಯ್ದುಕೊಂಡು ಬಂದಿರುವುದು ಹೆಮ್ಮೆಯ ವಿಷಯವಾಗಿದೆ. ಬ್ಯಾಂಕು ತನ್ನ ಗ್ರಾಹಕರಿಗೆ ಹಲವು ಠೇವಣಿ ಹಾಗೂ ಸಾಲ ಮುಂಗಡವನ್ನು ಅತ್ಯಾಕರ್ಷಕ ಬಡ್ಡಿದರದಲ್ಲಿ ನೀಡುತ್ತಿದ್ದು, ಸದಸ್ಯರು ಹಾಗೂ ಗ್ರಾಹಕರು ಈ ಠೇವಣಿ ಹಾಗೂ ಸಾಲ ಯೋಜನೆಗಳ ಲಾಭ ಪಡೆಯಬೇಕೆಂದು ಬ್ಯಾಂಕಿನ ಅಧ್ಯಕ್ಷರಾದ ಜಯದೇವ್ ನೀಲೇಕಣಿಯವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಮಾರ್ಚ್ 7ರಂದು ನಡೆದ ಫಸ್ಟ್ ಕರ್ನಾಟಕ ಓಪನ್ ರಿಲೇ ಕಾಂಪಿಟಿಷನ್ನಲ್ಲಿ ಕಾರವಾರ ಕ್ರೀಡಾ ವಸತಿ ನಿಲಯದ ಕ್ರೀಡಾಪಟುಗಳು 14 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಸಾವಿತ್ರಿ ಮಿರಾಶಿ, ಭೂಮಿಕಾ ಮೊರೆ, ಚಾಮುಂಡೇಶ್ವರಿ ಮಿರಾಶಿ, ನಯನಾ ಚೆನ್ನಯ್ಯ ಅವರನ್ನು ಒಳಗೊಂಡ ತಂಡ 400 ಮೀಟರ್ ರಿಲೇಯಲ್ಲಿ ಪ್ರಥಮ ಸ್ಥಾನ ಹಾಗೂ 16 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಪ್ರಿಯಾ ಪವಾರ್, ಕಾಂಚನಾ ಕವ್ರೇಕರ್, ಕೋಮಲಾ ಟೆಕ್ಕೇಕರ್ ಅವರನ್ನು ಒಳಗೊಂಡ ತಂಡ 400 ಮೀಟರ್ ರಿಲೇಯಲ್ಲಿ ದ್ವಿತೀಯ ಸ್ಥಾನ ಮತ್ತು ಮಿಡ್ಲೆ ರಿಲೇಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಈ ಕ್ರೀಡಾಪಟುಗಳಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ರವಿ ನಾಯ್ಕ್ ಅಭಿನಂದನೆ ಸಲ್ಲಿಸಿದ್ದಾರೆ. ತಾಲೂಕಿನ ಮಳಲಿಯ ಮಂಜುನಾಥ್ ರಾಮಗೌಡ ಕೊಲೆ ಆರೋಪಿತನಾದ ವೆಂಕಟರಮಣ ಗಣಪಗೌಡ ಈತನಿಗೆ ಇವರ ಮೇಲಿನ ಆಪಾದನೆಯ ರುಜುವಾತಾಗಿದ್ದು, ಆರೋಪಿಗೆ ಜೀವಾವಧಿ ಶಿಕ್ಷೆ ಹಾಗೂ 10,000 ದಂಡ, ಮೃತನ ಹೆಂಡತಿಗೆ 50,000 ಪರಿಹಾರ ನೀಡುವಂತೆ ಮತ್ತು ಹೆಚ್ಚಿನ ಪರಿಹಾರವನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಪಡೆಯಬಹುದೆಂದು ಶಿರಸಿಯ 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರವಾರ ಪೀಠಾಸೀನ ನ್ಯಾಯಾಧೀಶರಾದ ಕಿರಣ್ ಕಿಣಿ ತೀರ್ಪು ನೀಡಿದ್ದಾರೆ. ಪ್ರಕರಣದ ಹಿನ್ನೆಲೆ: ಶಿರಸಿ ತಾಲೂಕಿನ ಮಳಲಿಯ ವೆಂಕಟರಮಣ ಗಣಪಗೌಡ ತನ್ನ ಮನೆ ಅಳಿಯ ಮೃತ ಮಂಜುನಾಥ್ ರಾಮಗೌಡನನ್ನು ಮನೆಯಿಂದ ಓಡಿಸಬೇಕು ಎನ್ನುವ ಉದ್ದೇಶದಿಂದ ಹಾಗೂ ತನಗೆ ಸರಾಯಿ ಕುಡಿಯಲು ಹಣ ಕೊಡುವುದಿಲ್ಲವೆಂದು ಜಗಳ ಮಾಡಿ ದ್ವೇಷದಿಂದ ಇದ್ದವನು. ಮೇ 2, 2024ರಂದು ಮನೆಯ ಜನರು ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಯಾರೂ ಇಲ್ಲದ ಸಮಯ ನೋಡಿ ತಲೆಗೆ ಕಟ್ಟಿಗೆಯ ಬಡಿಗೆಯಿಂದ ಬಲವಾಗಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಮರಣ ಹೊಂದುವಂತೆ ಮಾಡಿ ಕೊಲೆ ಎಸಗಿರುತ್ತಾನೆ ಎಂದು ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಕೆಯಾಗಿ ವಿಚಾರಣೆ ನಡೆಸಲಾಗಿತ್ತು. ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕ ಸೀತಾರಾಂ ಪಿ ತನಿಖೆ ಕೈಗೊಂಡು ನ್ಯಾಯಾಲಯಕ್ಕೆ ದೋಷಾರೋಪಣೆ ಪತ್ರ ಸಲ್ಲಿಸಿದ್ದರು ಹಾಗೂ ಹೆಡ್ ಕಾನ್ಸ್ಟೇಬಲ್ ಮಹೇಶ್ ನಾಯ್ಕ್ ಹಾಗೂ ಕಾನ್ಸ್ಟೇಬಲ್ ಶಂಕರಾಚಾರಿ ಎನ್ ಇವರು ಸಾಕ್ಷಿ ವಿಚಾರಣೆಯಲ್ಲಿ ಕಾಲಕ್ಕೆ ಸಾಕ್ಷಿದಾರರನ್ನು ಸಮಯೋಚಿತವಾಗಿ ಪ್ರಕರಣದಲ್ಲಿ ಹಾಜರುಪಡಿಸಿ ಆರೋಪಿತನನ್ನು ಶಿಕ್ಷೆಗೆ ಗುರಿಪಡಿಸುವಲ್ಲಿ ಸಹಕರಿಸಿದ್ದರು. ಸರ್ಕಾರದ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕ ರಾಜೇಶ್ ಎಂ ಮಳಗಿಕರ್ ಪ್ರಕರಣದ ವಿದ್ಯಮಾನವನ್ನು ಮತ್ತು ಸಾಕ್ಷಿದಾರರ ಸಾಕ್ಷ್ಯಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಆರೋಪಿತರಿಗೆ ಶಿಕ್ಷೆ ವಿಧಿಸಬೇಕೆಂದು ಸುದೀರ್ಘ ವಾದ ಮಂಡಿಸಿದ್ದರು. ಸುರೇಶ್ ಹೆಗಡೆಯವರ ತವರು ಮನೆ ತೋಟದಲ್ಲಿ ಪ್ರಾರಂಭವಾದ ಚಿತ್ರೀಕರಣವು ಕೊರ್ಲುಘಟ್ಟದ ಮುಕ್ತೇಶ್ ಗೌಡರ ಮನೆ ಕಾಗೇರಿ ಕತ್ರಿಯಲ್ಲಿ ಶೂಟಿಂಗ್ ನಡೆಸಲಾಯಿತು. ಈ ಚಿತ್ರದಲ್ಲಿ ಬಹುಪಾಲು ಶಿರಸಿಯ ಕಲಾವಿದರೇ ನಟಿಸಿದ್ದಾರೆ. ಕೆಲವರು ಪ್ರಥಮ ಬಾರಿಗೆ ಕ್ಯಾಮೆರಾ ಎದುರಿಸುತ್ತಿದ್ದು, 90 ನಿಮಿಷದ ಕಲಾತ್ಮಕ ಸಿನಿಮಾದಲ್ಲಿ ಅಭಿರಾಮ ಹೆಗಡೆ ನಾಯಕ ನಟನಾಗಿ, ಸುಹಾನಿಗೌಡ ನಾಯಕಿ ನಟಿಯಾಗಿ ನಿರ್ವಹಿಸಿದ್ದರು. ಶ್ರೀಪತಿ ಹೆಗಡೆ ಮತ್ತಿಘಟ್ಟ, ಪ್ರವೀಣ್ ಹೆಗಡೆ ಬಾಳೆಗದ್ದೆ, ನಿತಿನ್ ನೀಲೇಕಣಿ, ರಮೇಶ್ ಹಳೆಕಾನಗೂಡ, ಗಾಯತ್ರಿ ರಾಘವೇಂದ್ರ, ಪ್ರಜ್ವಲ್ ಅಂಬರ್ಕರ್, ಕಿರಣ್ ಭೈರುಂಬೆ, ಸುಬ್ರಾಯ್ ಕೆರೆಕೊಪ್ಪ, ಋತ್ವಿಕ್ ವಿನಾಯಕ್ ಶೇಟ್, ರಿಶಾಂಕ್ ವಿನಾಯಕ್ ಶೇಟ್, ದೀಪ್ತಿ ನಾಗರಾಜ್ ನಾಯ್ಕ್ ಮೊದಲಾದವರು ಅಭಿನಯಿಸಿದ್ದರು. ಈ ಚಿತ್ರಕ್ಕೆ ಪ್ರಶಾಂತ್ ಛಾಯಾಗ್ರಹಣ, ರಾಜ್ ಮಂಜು ಕಲಾ ನಿರ್ದೇಶನ, ಶಶಿಕಾಂತ್ ಆರಾಧ್ಯ ಬೆಳಕು ಸಂಯೋಜನೆ, ಸಂಕಲನ ಮತ್ತು ನಿರ್ದೇಶನವಿದೆ. ಚಂದ್ರು ಉಡುಪಿ ಪ್ರಸಾಧನ ವ್ಯವಸ್ಥೆ ಮಾಡಿದ್ದರು. ಈ ಚಿತ್ರವು ಮಧುರಪ್ರಿಯ ಅವರು 1972ರಲ್ಲಿ ಪ್ರಕಟಿಸಿರುವ ಸೌಮ್ಯ ಸೌರಭ ನಾಟಕವನ್ನು ಆಧರಿಸಲಾಗಿದ್ದು, ಇದರ ಕತೆ, ಚಿತ್ರಕಥೆ, ಸಂಭಾಷಣೆ ಮತ್ತು ಹಾಡನ್ನು ಅವರೇ ರಚಿಸಿದ್ದಾರೆ. ಸುಮಾರು 15 ದಿವಸಗಳ ಒಂದೇ ಹಂತದಲ್ಲಿ ಚಿತ್ರೀಕರಣವನ್ನು ಪೂರ್ಣಗೊಳಿಸಿದ್ದು ವಿಶೇಷವಾಗಿದೆ. ಬಳಗ ಎನ್ನುವುದೇ ಒಂದು ವಿಶಿಷ್ಟ ಖುಷಿ ಕೊಡುತ್ತದೆ. ಇಲ್ಲಿನ ಕವಿ ಕಾವ್ಯ ಬಳಗವು ಆಪತ್ತೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು, ಇಂತಹ ಬಳಗಗಳ ಸಾಹಿತ್ಯ ಚಟುವಟಿಕೆಗಳು ಮನಸ್ಸಿಗೆ ಹಿತವಾಗುತ್ತವೆ. ಇವು ನಮ್ಮೊಳಗಿನ ಸಾಹಿತ್ಯ ಚಿಗುರನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹಿರಿಯ ಪತ್ರಕರ್ತ, ಸಾಹಿತಿ ಗಂಗಾಧರ್ ಕೊಳಗಿ ಹೇಳಿದರು. ಶುಕ್ರವಾರ ನಗರದ ಆರಾಧನಾ ಸಭಾಂಗಣದಲ್ಲಿ ಅವರು
ಕವಿ ಕಾವ್ಯ ಬಳಗದ 18ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಪತ್ರಕರ್ತ ನಾಗರಾಜ್ ವೈದ್ಯ ಅವರ ಎಐ ಭಗವದ್ಗೀತೆ ಕೃತಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಇಂತಹ ಸಾಹಿತ್ಯ ಕೂಟಗಳು ಅನೇಕ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸುತ್ತವೆ. ಸಾಹಿತ್ಯ ಸಮ್ಮೇಳನದ ಮಾದರಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಸಂತೋಷಕರ. ದೊಡ್ಡ ಸಾಹಿತ್ಯ ಜಾತ್ರೆಗಳ ಜೊತೆಗೆ ಇಂತಹ ಸಣ್ಣ ಆತ್ಮೀಯ ಕಾರ್ಯಕ್ರಮಗಳು ಅಗತ್ಯವಾಗಿದೆ. ಸಣ್ಣ ಕಾರ್ಯಕ್ರಮಗಳು, ಜಗುಲಿಯ ಸಾಹಿತ್ಯಗೋಷ್ಠಿಗಳು, ಖಾಸಗಿ ಮತ್ತು ಹತ್ತಿರದ ಸಾಹಿತ್ಯ ಅನುಭವ ದೊರೆಯುತ್ತದೆ ಎಂದು ಹೇಳಿದರು. ಇತ್ತೀಚೆಗೆ ಬರಹಗಾರರ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಪುಸ್ತಕಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕಟವಾಗುತ್ತಿವೆ. ಆದರೆ ಓದುಗರ ಸಂಖ್ಯೆ ಕಡಿಮೆಯಾಗುತ್ತಿರುವುದು ಚಿಂತಾಜನಕವಾಗಿದೆ. ಹಿರಿಯ ಬರಹಗಾರರು ಹೆಚ್ಚು ಓದುವುದರ ಜೊತೆಗೆ ಹೊಸ ತಲೆಮಾರಿನ ಬರಹಗಾರರು ಹಳೆಯ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು. ಅದು ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ. ಹಿರಿಯರು ಹಳೆಯದನ್ನ ಓದಿ ಹೊಸದನ್ನ ಸೃಷ್ಟಿಸಿದವರಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಕೃತಿಕಾರ ಪತ್ರಕರ್ತ ನಾಗರಾಜ್ ವೈದ್ಯ, ಯಾವುದೇ ಹೊಸ ತಂತ್ರಜ್ಞಾನ ಬಂದಾಗಲೂ ಜನರಲ್ಲಿ ಆತಂಕ ಶುರುವಾಗುವುದು. ಕಂಪ್ಯೂಟರ್ ಬಂದಾಗಲೂ ಹೀಗೆಯೇ ಆಗಿತ್ತು. ಕೀಪ್ಯಾಡ್ ಮೊಬೈಲ್ ಜಮಾನ ಮುಗಿದು ಸ್ಮಾರ್ಟ್ಫೋನ್ ಬಂದಾಗಲೂ ನಮಗೆಲ್ಲ ಆಗಿದ್ದು ಆತಂಕನೇ. ಆದರೆ ಈಗ ವಾಟ್ಸಾಪ್, UPI ಪೇಮೆಂಟ್ ಇಲ್ಲದೆ ನಮ್ಮ ದಿನ ಸಾಗುವುದಿಲ್ಲ. ಮೊಳ ಹೂವು ಕೊಳ್ಳೋಕೆ ಹೋದ್ರು, ಎಳನೀರು ಕುಡಿಯೋಕೆ ಹೋದ್ರು ಅಲ್ಲಿ QR ಕೋಡ್ ಇರುತ್ತೆ. ಸ್ಕ್ಯಾನ್ ಮಾಡಿ ಪಾವತಿ ಮಾಡಿ ಬರ್ತೀವಿ. ಟೆಕ್ನಾಲಜಿ ಅನ್ನೋದು ಸೋ ಕಾಮನ್ ಅನಿಸಿಬಿಟ್ಟಿದೆ. ಇದೆಲ್ಲವನ್ನು ಒಪ್ಪಿಕೊಂಡ ನಮಗೆ AI ಯಾಕೆ ಹೆದರಬೇಕು? ಅದನ್ನು ಟೇಕ್ ಇಟ್ ಈಸಿಯಾಗಿ ತಗೊಳ್ಳಬೇಕು. ಸರಿಯಾಗಿ ಬಳಸಿಕೊಳ್ಳುವುದನ್ನು ಕಲಿತರೆ ಅದು ನಮ್ಮ ಮುಂದಿನ ಭವಿಷ್ಯದ ದೈನಂದಿನ ಉಸಿರಾಗಲಿದೆ ಎಂದರು. ಹಿರಿಯ ಸಾಹಿತಿ RD ಹೆಗಡೆ ಆಲ್ಮನೆ ಅಧ್ಯಕ್ಷತೆ ವಹಿಸಿದ್ದರು. ಭಾಗೀರಥಿ ಹೆಗಡೆ ಸ್ವಾಗತಿಸಿದರು. NR ರೂಪಶ್ರೀ ಕಾರ್ಯಕ್ರಮ ನಿರೂಪಿಸಿದರು. ಏಪ್ರಿಲ್ 3ರಂದು ಕುಮಟಾ ರಸ್ತೆಯ ಕೊಳಗಿಬೀಸ್ ಬಳಿ KSRTC ಮತ್ತು ಖಾಸಗಿ ಬಸ್ ನಡುವೆ ಭೀಕರ ರಸ್ತೆ ಅಪಘಾತವಾಗಿ 40ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯವಾಗಿದೆ ಎಂದು ತಿಳಿದುಬಂದಿದೆ. ಈ ಸಂಬಂಧ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಗಿ ಪ್ರಯಾಣಿಕರು ಹೈರಾಣರಾದರು. ಶುಕ್ರವಾರ ಭಟ್ಕಳದಿಂದ ಬಾಗಲಕೋಟೆಗೆ ಹೊರಟಿದ್ದ KSRTC ಬಸ್ ಶಿರಸಿಯಿಂದ ಕುಮಟಾ ಕಡೆಗೆ ಹೋಗುತ್ತಿದ್ದ ಖಾಸಗಿ ಬಸ್ ನಡುವೆ ಅಪಘಾತ ಸಂಭವಿಸಿದ್ದು, ಈ ಹಿನ್ನೆಲೆಯಲ್ಲಿ ಎರಡೂ ಬಸ್ಗಳ ಮುಂಭಾಗ ಸಂಪೂರ್ಣವಾಗಿ ಜಖಂ ಆಗಿರುವ ಭಯಾನಕ ದೃಶ್ಯ ಕಂಡುಬಂದಿದೆ. ಸದ್ಯ ಗಾಯಾಳುಗಳನ್ನು ಶಿರಸಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ಕೆಲವರ ಸ್ಥಿತಿ ಅತ್ಯಂತ ಗಂಭೀರವಾಗಿದ್ದು, ಘಟನೆ ಸುದ್ದಿ ತಿಳಿದು ಶಿರಸಿ ಗ್ರಾಮೀಣ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯರವರ ಮನೆಗೆ ಭಟ್ಕಳ ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಸ್ವಯಂ ಮನೆ ಗಣತಿ ಮಾಡಿದರು. ಶಿರಸಿ ತಾಲೂಕು ಹನುಮಂತಿಯಲ್ಲಿ ಬೆಲ್ಲದ ಕ್ಯಾನ್ ಹೊತ್ತ ಪಿಕಪ್ ಹೊಂಡಕ್ಕೆ ಬಿದ್ದ ಘಟನೆ ನಡೆದಿದೆ. ಸಾಗರದಿಂದ ಹೊರಟ ಪಿಕಪ್ ಗೋಳಿಕಟ್ಟ ಸೊಸೈಟಿಗೆ ಬೆಲ್ಲವನ್ನು ಸಾಗಿಸಲಾಗುತ್ತಿದ್ದು ಎಂದು ಹೇಳಲಾಗಿದೆ. ಬಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಎಂದು ತಿಳಿದುಬಂದಿದೆ. ಕೈದಿಯೊಬ್ಬನಿಗೆ ಸರ್ಕಾರದಿಂದ ಬಂದ ಹಣ ನೀಡಲು 60,000 ಡಿಮ್ಯಾಂಡ್ ಇಟ್ಟಿದ್ದ ಹಳಿಯಾಳ ಸಬ್ ಜೈಲಿನ ಜೈಲರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಹಳಿಯಾಳ ಸಬ್ ಜೈಲಿನ ಜೈಲರ್ ಕಲ್ಲಪ್ಪ ಅಗಸ್ತಿ ಎಂಬಾತ 2 ವರ್ಷಗಳ ಜೈಲಿನಲ್ಲಿದ್ದ ರಾಜ್ಕುಮಾರ್ ಎಂಬಾತನಿಂದ 60,000 ರೂಪಾಯಿ ಡಿಮ್ಯಾಂಡ್ ಮಾಡಿದ್ದನು. ಜೈಲಿನಲ್ಲಿ ಕೆಲಸ ಮಾಡಿದ್ದ ರಾಜ್ಕುಮಾರ್ಗೆ ಸರ್ಕಾರದಿಂದ 1.34 ಲಕ್ಷ ರೂಪಾಯಿ ಹಾಗೂ 45,000 ಹಣ 2 ಕಂತಿನಲ್ಲಿ ಬಿಡುಗಡೆಯಾಗಿದ್ದು, ಈ ಹಣ ನೀಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದನು. ಮುಂಗಡವಾಗಿ ಮತ್ತು 10,000 ಹಣ ಬೇರೆಯೊಬ್ಬರ ಹೆಸರಿನಲ್ಲಿ ಫೋನ್ ಪೇ ಹಾಕಿಸಿಕೊಂಡು ನಂತರ ಅಲರ್ಟ್ ಆಗಿ ಉಳಿದ ಹಣ ಪಡೆಯಲು ಬೇರೆ ಬೇರೆ ಕಡೆ ಬರುವಂತೆ ಜೈಲರ್ ದೂರುದಾರ ರಾಜುವಿಗೆ ತಿಳಿಸಿದ್ದನು. ಕಾರವಾರ ಲೋಕಾಯುಕ್ತ DSP ಧನ್ಯಾ ನಾಯ್ಕ್ ಹಾಗೂ ಇನ್ಸ್ಪೆಕ್ಟರ್ ವಿನಾಯಕ್ ಬಿಲ್ಲವ ನೇತೃತ್ವದಲ್ಲಿ ಗುರುವಾರ ದಾಳಿ ನಡೆಸಿ ಕಲ್ಲಪ್ಪ ಅಗಸ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು. ಕಲ್ಲಪ್ಪ ಅಗಸ್ತಿ ಫೋನ್ ಪೇ ಮೂಲಕ ಹಣ ಪಡೆದಿರುವುದು ಖಚಿತವಾದ ಹಿನ್ನೆಲೆಯಲ್ಲಿ ತಕ್ಷಣ ಆತನನ್ನ ಬೆಳಗಾವಿ ಜೈಲಿಗೆ ವರ್ಗಾವಣೆ ಮಾಡಲಾಗಿದ್ದು, ಇಲಾಖೆ ಅಮಾನತು ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾಧಿಕಾರಿಗಳಿಂದ ಮೊಬೈಲ್ ಮೂಲಕ ಸ್ವಯಂ ಗಣತಿ ದಾಖಲಾತಿ. 13.59 ಕೋಟಿ ನಿವ್ವಳ ಲಾಭ ಗಳಿಸಿದ ಶಿರಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಜಯದೇವ್ ನೀಲಕಣಿ. ಕ್ರೀಡಾ ವಸತಿ ನಿಲಯದ ಕ್ರೀಡಾಪಟುಗಳ ಸಾಧನೆ. ಕೊಲೆ ಆರೋಪಿಗೆ ಶಿಕ್ಷೆ ಪ್ರಕಟ. ಬೆಂಗಳೂರಿನ ಶ್ವೇತಾ ಎಸ್ ಆರಾಧ್ಯ ಅವರ ಬೆಳಕು ಸ್ಟುಡಿಯೋದ ನೂತನ ಕನ್ನಡ ಚಲನಚಿತ್ರ ಸೌಮ್ಯ ಸೌರಭದ ಚಿತ್ರೀಕರಣ ನಗರದ ಹೊರವಲಯದಲ್ಲಿ ಮುಕ್ತಾಯ. ಆಪ್ತ ಬಳಗವಿದ್ದರೆ ನಮ್ಮೊಳಗಿನ ಸಾಹಿತ್ಯಕ್ಕೆ ಚಿಗುರು, ಕೊಳಗಿ. KSRTC ಮತ್ತು ಖಾಸಗಿ ಬಸ್ ನಡುವೆ ಮುಖಾಮುಖಿ ಡಿಕ್ಕಿ, 40ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯ.
ಸಚಿವರ ಮನೆಗೆ ಭೇಟಿ, ಸ್ವಯಂ ಮನೆಗಣತಿ ಮಾಡಿದ ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ. ಹೊಂಡಕ್ಕೆ ಬಿದ್ದ ಪಿಕಪ್ ವಾಹನ, ಚೆಲ್ಲಿದ ಬೆಲ್ಲ, ಚಾಲಕನಿಗೆ ಗಾಯ. ಲೋಕಾಯುಕ್ತ ಬಲೆಗೆ ಬಿದ್ದ ಹಳಿಯಾಳ ಜೈಲಿನ ಜೈಲರ್, ಕೈದಿಗೆ ಸರ್ಕಾರದಿಂದ ಬಂದ ಹಣ ನೀಡಲು 60,000 ಬೇಡಿಕೆ ಇಟ್ಟಿದ್ದ ಜೈಲರ್. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.